ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್. ಶ್ರೀರಾಮನವಮಿ ಬಂತು ಅಂದರೆ ಶ್ರೀರಾಮನಿಗೆ ಪ್ರಿಯವಾದಂತಹ ಮಜ್ಜಿಗೆ, ಪಾನಕ ಹಾಗೆ ಕೋಸಂಬರಿನ ಎಲ್ಲರೂ ಕೂಡ ನೈವೇದ್ಯಕ್ಕೆ ಮಾಡೇ ಮಾಡ್ತಾರೆ. ಇದನ್ನು ನಾನು ಈ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಕೊಬೋದು ಅಂತ ನಾನು ತೋರಿಸಿದ್ದೀನಿ. ಫಸ್ಟಿಂದ ಕೊನೆ ತನಕ ವಿಡಿಯೋನ ಮಿಸ್ ಮಾಡದೆ ನೋಡಿ. ಹಾಗೆ ಈ ಸಾರಿ ನೀವು ಶ್ರೀರಾಮನಿಗೆ ಇದನ್ನು ಮಜ್ಜಿಗೆ, ಪಾನಕ ಮತ್ತು ಕೋಸಂಬರಿನ ನೀವು ಮಿಸ್ ಮಾಡ್ದೇ ನೈವೇದ್ಯ ಮಾಡಿ ಅಂತಲೂ ಕೇಳ್ತೀನಿ. ಹಾಗೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಒಂದು ಬೌಲ್ ತೊಗೊಂಡು ಒಂದು ಬೌಲ್ಗೆ ಇವಾಗ ನಾನು ಒಂದು 1/4 ಲೀಟ್ರ್ ಆಗೋಷ್ಟು ಮೊಸರನ್ನ ತೊಗೊಂಡಿದ್ದೀನಿ ನೋಡಿ. 1/4 ಲೀಟ್ರ್ ಮೊಸರು ನನಗೆ ಸಾಕಾಗತ್ತೆ. ಅದನ್ನು ಹಾಕ್ಕೊಂಡು ಅದಕ್ಕೆ ನಾನು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಅದನ್ನು ನಾನು ಈ ರೀತಿಯಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ನಾವು ಬೀಟ್ ಮಾಡೋದ್ರಿಂದ ನಮಗೆ ಮೊಸರಲ್ಲಿರುವಂತಹ ಯಾವುದೇ ರೀತಿ ಲಂಪ್ಸ್ಗಳು ಹೋಗುತ್ತೆ, ಅದಕ್ಕೋಸ್ಕರ ಬೀಟ್ ಮಾಡ್ಕೊಂಡಿದ್ದೀನಿ. ಬೀಟ್ ಮಾಡಿದಾದಮೇಲೆ ನಾನು ಒಂದು ಅರ್ಧ ಇಂಚಷ್ಟು ಶುಂಠಿನ ಕುಟ್ಟಿ ನಾನು ಪುಡಿ ಮಾಡಿ ತೊಗೊಂಡಿದ್ದೀನಿ. ಜೊತೆಗೆ ಒಂದು ಹಸಿಮೆಣ್ಸಿನ್ಕಾಯಿನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ನಾವು ಹಾಕಿದ್ಮೇಲೆ ನಮಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ನೀರನ್ನ ನಾವು ಸೇರಿಸ್ಬೇಕಾಗತ್ತೆ. ಮಜ್ಜಿಗೆ ಯಾವಾಗಲೂ ತುಂಬ ತೆಳುವಾಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೀವು ಧಾರಾಳವಾಗಿ ನೀರನ್ನ ಸೇರಿಸ್ಕೊಬೋದು. ಅದು ನೀರನ್ನೆಲ್ಲ ಸೇರಿಸಿದ್ದೆಲ್ಲ ಆದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇವಾಗ ನಾವು ಮಜ್ಜಿಗೆಗೆ ಒಂದು ಸಣ್ಣದಾದಂಥ ಒಗ್ಗರಣೆ ಹಾಕ್ಕೊಳ್ಳೋಣ. ಅದಕ್ಕೋಸ್ಕರ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕಾದಮೇಲೆ ನಾನು ಸ್ವಲ್ಪ ಸಾಸಿವೆ ಹಾಗೆ ಕರಿಬೇವು ಇಷ್ಟೇ ನಾವು ಒಗ್ಗರಣೆಗೆ ಬಳಸ್ತಾ ಇರುವಂತಹದ್ದು. ಇದನ್ನು ನಾವು ಇವಾಗ ಮಜ್ಜಿಗೆ ಒಳಗಡೆ ನಾವು ಸೇರಿಸ್ಕೊಬೇಕಾಗತ್ತೆ. ನಾವು ಈ ರೀತಿ ಒಗ್ಗರಣೆ ಮಾಡಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೀವು ಒಗ್ಗರಣೆ ಮಾಡಿ ಹಾಕ್ಕೊಳ್ಳಿ. ಇದನ್ನು ನೋಡಿ ಇವಾಗ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮಜ್ಜಿಗೆ ರೆಡಿ ಆಗುತ್ತೆ. ಬೇಸಿಗೆಗಾಲದಲ್ಲಿ ತಂಪಾಗಿ ಈ ಕುಡಿಯುವಂಥ ಮಜ್ಜಿಗೆ ನಮಗೆ ರೆಡಿಯಾಗಿದೆ. ಇದಕ್ಕೆ ನಾವು ಸ್ವಲ್ಪ ಐಸ್ ಕ್ಯೂಬ್ ಕೂಡ ಬೇಕಾದರೆ ನೀವು ಸೇರಿಸ್ಬೋದು. ನಾನಿಲ್ಲಿ ಐಸ್ ಕ್ಯೂಬ್ನ ನಾನು ಯೂಸ್ ಮಾಡ್ತಾ ಇಲ್ಲ. ಇವಾಗ ನಾನು ಮಜ್ಜಿಗೆನ ಒಂದು ಲೋಟಕ್ಕೆ ಹಾಕಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಇವಾಗ ನಾವು ಪಾನಕ ಮಾಡ್ಕೊಬೇಕಾಗತ್ತೆ. ಪಾನಕಕ್ಕೆ ನೀವು ನೋಡ್ತಾ ಇರ್ಬೋದು ಕರ್ಬೂಜ ಅಂದರೆ ಮಸ್ಕ್ ಮೆಲನ್ನ ತೊಗೊಂಡಿದ್ದೀನಿ. ಒಂದು ಮಸ್ಕ್ ಮೆಲನ್ ತೊಗೊಂಡಿದ್ದೀನಿ, ಆದರೆ ನಾನು ಒಂದು ಪೂರ್ತಿನೂ ಬಳಸ್ತಾ ಇಲ್ಲ. ಇಲ್ಲಿ ಅರ್ಧ ಮಸ್ಕ್ ಮೆಲನ್ ಮಾತ್ರ ನಾನು ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ನಾವು ಅದರಲ್ಲಿರುವಂಥ ಸೀಡ್ಸ್ನೆಲ್ಲನೂ ತೆಗೆದುಬಿಡಬೇಕಾಗತ್ತೆ. ತೆಗೆದುಬಿಟ್ಟು ಇದನ್ನು ನಾವು ಕ್ಲೀನಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ಸಿಪ್ಪೆ ತೆಗೆದು ಇದನ್ನು ಕಟ್ ಮಾಡಿಕೊಂಡು ಇದನ್ನು ಚಿಕ್ಕದಾಗಿ ನಾವು ಪೀಸಸ್ಗಳನ್ನ ಮಾಡಿಕೊಂಡು ನಾವು ಮಿಕ್ಸರ್ ಜಾರ್ಗೆ ಇದನ್ನು ಹಾಕ್ಕೊಂಡು ಕ್ಲೀನಾಗಿ ಈ ರೀತಿ ರುಬ್ಕೊಬೇಕಾಗತ್ತೆ. ನೋಡಿ, ರುಬ್ಬಿಟ್ಕೊಂಡ್ಮೇಲೆ ನಾನಿವಾಗ ಒಂದು 3/4 ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ನಾನಿಲ್ಲಿ ಬೆಲ್ಲ ಪುಡಿ ತೊಗೊಂಡಿದ್ದೀನಿ. ನೀವು ಯಾವುದೇ ಬೇಕಾದ್ರೂ ಬೆಲ್ಲನ ತೊಗೊಬೋದು. ಅದನ್ನು ನಾನಿವಾಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಬೌಲ್ಗೆ ಹಾಕ್ಕೊಂಡ್ಮೇಲೆ ಅದಕ್ಕೆ ನಾನು ಇವಾಗ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನ ಸೇರಿಸ್ತಾ ಇದ್ದೀನಿ. ಈ ನೀರನ್ನ ನಾವು ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೊಬೇಕಾಗತ್ತೆ. 1-2 ನಿಮಿಷ ನೀವು ಹೀಗೆ ತಿರುಗಿಸಿದ್ರೆ ಬೆಲ್ಲ ನಮಗೆ ಚೆನ್ನಾಗಿ ಕರಗತ್ತೆ. ಈ ಬೆಲ್ಲದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ನಮಗೆ ಡಸ್ಟ್ ಪಾರ್ಟಿಕಲ್ಸ್ ಇಲ್ಲ. ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಡಸ್ಟ್ ಪಾರ್ಟಿಕಲ್ಸ್ ಇದೆ ಅಂತ ಡೌಟ್ ಆದರೆ ಅದನ್ನು ನೀವು ಫಿಲ್ಟ್ರ್ ಮಾಡಿ ಕೂಡ ತೊಗೊಬೋದು. ಇವಾಗ ನೀವು ನೋಡ್ತಾ ಇರ್ಬೋದು ಬೆಲ್ಲ ತುಂಬ ಚೆನ್ನಾಗಿ ಕರಗಿರುವಂತಹ ಬೆಲ್ಲದ ನೀರಿಗೆ ಇವಾಗ ನಾನು ರುಬ್ಬಿಟ್ಕೊಂಡಿರುವಂಥ ಮಸ್ಕ್ ಮೆಲನ್ನ ನಾನು ಹಾಕ್ತಾಯಿದ್ದೀನಿ. ಮಸ್ಕ್ ಮೆಲನ್ನ ನಾವು ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ನಮಗೆ ಮಿಕ್ಸ್ ಮಾಡಿದ್ಮೇಲೆ ಇವಾಗ ನಾನು ಅರ್ಧ ಇಂಚಷ್ಟು ಒಣಶುಂಠಿ ಹಾಗೆ 1 ಏಲಕ್ಕಿ ಮತ್ತು ಸ್ವಲ್ಪ ಕಾಳು ಮೆಣಸನ್ನ ನಾನು ತೊಗೊಂಡಿರುವಂತಹದ್ದು. ಇದನ್ನು ನಾವು ಕುಟ್ಟಿ ಪುಡಿ ಮಾಡಿಕೊಂಡು ಇವಾಗ ನಾನು ಈ ಪಾನಕಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಸೇರಿಸ್ಕೊಂಡು ನಾನು ಅರ್ಧ ನಿಂಬೆಹಣ್ಣಿನ ರಸನೂ ಕೂಡ ನಾನು ಸೇರಿಸ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸನ ನಾವು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೀವು ಮಿಸ್ ಮಾಡ್ದೇ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ಳಿ. ಇವಾಗ ನೋಡಿ ನಮಗೆ ಪಾನಕ ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಇದಕ್ಕೆ ನೀವು ಬೇಕಿದ್ರೆ ಮಸ್ಕ್ ಮೆಲನ್ನ ಚಿಕ್ಕದಾಗಿ ಪೀಸಾಗಿ ಕಟ್ ಮಾಡಿ ನೀವು ಹಾಕೊಬೋದು. ಬಟ್ ನಾನು ರುಬ್ಬಿರೋದ್ರಲ್ಲೇ ನನಗೆ ಚಿಕ್ಕದಾಗಿ ಪೀಸ್ಗಳು ಕ್ರಿಯೇಟ್ ಆಗಿದೆ ಅಂತ ಹೇಳಿ ನಾನು ಎಕ್ಸ್ಟ್ರಾ ಪೀಸಸ್ನ ನಾನು ಹಾಕ್ತಾಯಿಲ್ಲ. ನೀವೇನಾದ್ರು ಫುಲ್ ನುಣ್ಣಗೆ ರುಬ್ಬಿದ್ರೆ ಪೀಸಸ್ಗಳನ್ನ ನೀವು ಹಾಕೊಬೋದು. ಇವಾಗ ನೋಡಿ ಪಾನಕನ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಇದೇ ರೀತಿಯಾಗಿ ಪಾನಕನ ರೆಡಿ ಮಾಡ್ಕೊಳ್ಳಿ. ಈಗ ನಾವು ಕೋಸಂಬರಿ ಮಾಡ್ಕೊಳ್ಳೋಣ. ಕೋಸಂಬರಿ ಮಾಡ್ಕೊಳ್ಳಿಕ್ಕೆ ಇವಾಗ ನಾನು ಅರ್ಧ ಗಂಟೆ ನೆನೆಸಿಟ್ಟಿರೋಂತಹ ಹೆಸರು ಬೇಳೆನ ನಾನು ತೊಗೊಂಡಿದ್ದೀನಿ. ಇದನ್ನು ನಾವು 2-3 ಟೈಮ್ ವಾಶ್ ಮಾಡಿ ಇದನ್ನು ನಾವು ನೆನೆ ಹಾಕಬೇಕಾಗತ್ತೆ. 1/2 ಅವರ್ ನೆನೆ ಹಾಕಿದ್ರೆ ನಿಮಗೆ ಕಾಳು ತುಂಬಾ ಚೆನ್ನಾಗಿ ನೆನೆದಿರುತ್ತೆ. ಅದಕ್ಕೋಸ್ಕರ ನಾನು 1/2 ಅವರ್ ನೆನೆ ಹಾಕಿದ್ದೀನಿ. ನೆಂದಿರುವಂಥ ಕಾಳನ್ನ ನಾವು ಒಂದು ದೊಡ್ಡ ಬೌಲ್ಗೆ ಸೇರಿಸ್ಕೊಳ್ಳೋಣ. ಅದನ್ನು ಸೇರಿಸ್ಕೊಂಡ್ಮೇಲೆ ನಾವು ಇವಾಗ 1 ಕ್ಯಾರೆಟ್ನ ನಾನು ತುರಿದು ತೊಗೊಂಡಿದ್ದೀನಿ. ಅದನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಜೊತೆಗೆ 1 ಸೌತೆಕಾಯಿನೂ ಕೂಡ ಸೇರಿಸಿದ್ದೀನಿ. ಮತ್ತು ಅರ್ಧ ದಾಳಿಂಬೆ ಕಾಳನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ ನೋಡಿ. ಮತ್ತು ನಾನು ಇವಾಗ 2 ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ.
ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಕಟ್ ಮಾಡಿ ತೊಗೊಂಡಿರೋಂತಹದ್ದು. ಜೊತೆಗೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಪುಡಿನ ನಾನು ಸೇರಿಸ್ಕೊಂಡಿದ್ದೀನಿ ನೋಡಿ. ಇದ್ರ ಜೊತೆಗೆ ನಾನು ಅರ್ಧ ನಿಂಬೆಹಣ್ಣಿನ ರಸನ ನಾನು ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ನಾವು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ನಾವು ಕ್ಲೀನಾಗಿ ಎಲ್ಲವೂ ಕೂಡ ಮಿಕ್ಸ್ ಆಗಬೇಕಾಗತ್ತೆ. ಆ ರೀತಿಯಾಗಿ ಚೆನ್ನಾಗಿದು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಒಂದು ಸಣ್ಣ ಒಗ್ಗರಣೆನೂ ಕೂಡ ನಾವು ಹಾಕ್ಕೊಬೇಕಾಗತ್ತೆ ನೋಡಿ. ಒಗ್ಗರಣೆಗೆ ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲೆಲ್ಲ ನಮಗೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವನ್ನ ನಾನು ಹಾಕ್ಕೊಂಡಿದ್ದೀನಿ. ಇಷ್ಟೇ ನೋಡಿ, ಸಿಂಪಲ್ ಒಗ್ಗರಣೆ. ಇದನ್ನು ನಾವು ಇವಾಗ ತೆಗೆದು ನಾವು ಕೋಸಂಬರಿಗೆ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ. ತುಂಬಾ ಈಸಿಯಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೀವು ಕೂಡ ಈ ರೀತಿಯಾಗಿ ಈ ಸಾರಿ ಶ್ರೀರಾಮನವಮಿಗೆ ನೀವು ಕೂಡ ಕೋಸಂಬರಿ ಪಾನಕ ಮಜ್ಜಿಗೆನ ಮಿಸ್ ಮಾಡ್ದೇ ಈ ರೀತಿಯಾಗಿಯೇ ಟ್ರೈ ಮಾಡಿ ಅಂತ ಹೇಳ್ತಾ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ವಿಡಿಯೋಗೆ ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋನೂ ಕೂಡ ನೀವು ಮಿಸ್ ಮಾಡದೆ ನೋಡ್ಬೋದು ಅಂತ ಹೇಳ್ತಾ, ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವಿಡಿಯೋನ ಚೆಕ್ಔಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಟ್ಯೂನ್.